ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ 8ನೇ ನಿಯಮದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ನಮ್ಮ ನಿಯಮದಲ್ಲಿ ಭಗವಂತನನ್ನು ಸ್ಮರಿಸುತ್ತಾ ಊಟ ಮಾಡಬೇಕೆಂದು ವಿಧಿಸಲಾಗಿದೆ. ಅದರಂತೆಯೇ ನಮ್ಮ ಎಲ್ಲ ಕೆಲಸಗಳು ನಮ್ಮ ಧ್ಯೇಯ ಪ್ರಾಪ್ತಿಯಲ್ಲಿ ಸಾಧಕವಾಗಬೇಕು. ಊಟ ಮಾಡುವಾಗ ನಾವು ಅಂತಿಮ ಗುರಿಯ ಕಡೆಗೆ ಲಕ್ಷ್ಯವನ್ನು ಕೇಂದ್ರೀಕರಿಸುವ ಉದ್ದೇಶವೇನೆಂದರೆ ಅದರ ಪ್ರಭಾವವು ನಮ್ಮ ಮೇಲೆ ಆಗಿ ನಮ್ಮಲ್ಲಿ ಹೆಚ್ಚು ಹೆಚ್ಚು ಶುದ್ಧತೆ ಬೆಳೆದು ಗುರಿಯನ್ನು ತೀವ್ರ ಮುಟ್ಟಬೇಕು ಎಂಬುದು. ಪವಿತ್ರತೆಯಿಂದ ನಮ್ಮ ಸೃಷ್ಟಿಯಾಯಿತು. ನಮ್ಮ ಸೃಷ್ಟಿಗೆ ಕಾರಣವಾದ ಶುದ್ಧ ಧಾರೆಗಳಾದರೂ ಪವಿತ್ರತಮ ಮೂಲದಿಂದ ಹುಟ್ಟಿರುವವು. ಆದುದರಿಂದಲೇ ನಮ್ಮಲ್ಲಿ ಪಾವಿತ್ರ್ಯವನ್ನು ಕುರಿತ ವಿಚಾರಗಳು ಸುಳಿಯುತ್ತಿರುವವು. ಆ ಧಾರೆಗಳು ಎಲ್ಲೆಡೆಯಲ್ಲಿಯೂ ಇದ್ದು ಶುದ್ಧ ಸ್ಥಿತಿಯಲ್ಲಿಯೇ ಇರುವವು. ಅಶುದ್ಧತೆಯು ಅವುಗಳನ್ನೆಂದಿಗೂ ಸೋಂಕಿಲ್ಲ. ಇಷ್ಟೇ ಅಲ್ಲ, ಕಾಲದ ಪ್ರಭಾವದಿಂದಲೂ ಅವು ಮಾಸಿ ಹೋಗಿಲ್ಲ. ಈ ಧಾರೆಗಳು ಅತ್ಯಂತ ಸತ್ವಶಾಲಿಯಾದ ಉಗಮದಿಂದ ಪ್ರವಹಿಸುವುದಾದ ಕಾರಣ ಅವುಗಳಲ್ಲಿ ಪವಿತ್ರತೆ ಸಂಪೂರ್ಣ ಓತಪ್ರೋತವಾಗಿದೆ. ಸೃಷ್ಟಿಗೆ ಕಾರಣವಾದ ಪ್ರಾಥಮಿಕ ಕ್ಷೋಭದ ಪರಿಣಾಮವಾಗಿದ್ದ ಈ ಧಾರೆಗಳು ತೀರಾ ಪವಿತ್ರವಾಗಿವೆ. ಅಂತೆಯೇ ಅವುಗಳಿಂದ ಹುಟ್ಟಿದ ಪ್ರತಿಯೊಂದು ವಸ್ತುವು ತನ್ನ ಮೂಲ ರೂಪದಲ್ಲಿ ಪವಿತ್ರವೇ ಆಗಿದೆ. ಆದರೆ ಕಾಲದ ಪರಿಣಾಮಗಳಿಂದ ಅವುಗಳ ಶುದ್ಧತೆಯು ಕಲುಷಿತವಾಯಿತು. 4ನೇ ನಿಯಮದಲ್ಲಿ ವಿವರಿಸಲಾದಂತೆ ಇದೆಲ್ಲ ನಮ್ಮ ಕರ್ಮಗಳ ಪರಿಣಾಮವೇ ಆಗಿದ್ದಿತು. ನಿಸರ್ಗದಿಂದ ಬಂದ ಪ್ರತಿಯೊಂದು ವಸ್ತುವೂ ಪವಿತ್ರವಾಗಿರುವುದು, ಏಕೆಂದರೆ ಅವುಗಳ ಮೂಲವೇ ಶುದ್ಧತೆಯಿಂದ ತುಂಬಿ ತುಳುಕುತ್ತದೆ. ಮನುಷ್ಯನು ಶುದ್ಧ ಹಾಗೂ ಸಾತ್ವಿಕ ಸಾಧನಗಳಿಂದ ಮಾಡಿದ ಸಂಪಾದನೆಯಾದರೂ ಅದೇ ರೀತಿ ಪವಿತ್ರವಾಗಿರುವುದು. ಅವುಗಳ ಪರಿಣಾಮವು ನಿಕಟವರ್ತಿ ಸ್ತರಗಳ ಮೇಲೆ ಆಗಿ ಮಾನವ ನಿರ್ಮಿತ ಜಾಲವನ್ನು ಶುದ್ಧಗೊಳಿಸುವುದರಲ್ಲಿ ಸಹಾಯಕವಾಗುವುದು. ಈ ಕಾರಣದಿಂದಲೇ ಮಹಾತ್ಮರು ಪವಿತ್ರ ಗಳಿಕೆಗೆ ಮಹತ್ವ ಕೊಟ್ಟಿದ್ದಾರೆ. ಬಾಬೂಜಿ ಮಹಾರಾಜರಲ್ಲಿ ಏನು ಹೇಳ್ತಾ ಇದ್ದಾರೆ, ನಮ್ಮ ನಿಯಮದೊಳಗೆ ಭಗವಂತನನ್ನು ಸ್ಮರಿಸುತ್ತಾ ಊಟ ಮಾಡಬೇಕಂಥೇಳಿ ವಿಧಿಸಲಾಗಿರುವಂಥದ್ದಾಗಿದೆ. ಅದರಂತೆ ನಮ್ಮ ಎಲ್ಲ ಕೆಲಸಗಳು ನಮ್ಮ ಧ್ಯೇಯ ಪ್ರಾಪ್ತಿಯೊಳಗೆ ಸಾಧಕವಾಗಿರಬೇಕು. ಇದು ಭಾಳ ಮುಖ್ಯ. ಊಟ ಮಾಡುವಾಗ ನಾವು ಅಂತಿಮ ಗುರಿಯ ಕಡೆಗೆ ಲಕ್ಷ್ಯವನ್ನು ಕೇಂದ್ರೀಕರಿಸುವ ಉದ್ದೇಶ ಏನಪ್ಪ ಅಂದರೆ ಅದರ ಪ್ರಭಾವನೂ ನಮ್ಮ ಮೇಲೆ ಆಗಿ ನಮ್ಮಲ್ಲಿ ಹೆಚ್ಚು ಹೆಚ್ಚು ಶುದ್ಧತೆ ಬೆಳೆದು ಗುರಿಯನ್ನು ತೀವ್ರ ಮುಟ್ಟಬೇಕು ಅನ್ನುವಂಥದ್ದೇ ಉದ್ದೇಶ. ಪವಿತ್ರತೆಯಿಂದ ನಮ್ಮ ಸೃಷ್ಟಿ ಆಗಿರೋದ್ರ ಕಾರಣ ನಮ್ಮ ಸೃಷ್ಟಿಗೆ ಕಾರಣ ಆಗಿರುವಂಥ ಶುದ್ಧ ಧಾರೆಗಳಾದರೂ ಪವಿತ್ರತಮ ಮೂಲದಿಂದ ಹುಟ್ಟಿ ಬಂದಿದೆ. ಅದರಿಂದನೇ ನಮ್ಮಲ್ಲಿ ಪಾವಿತ್ರ್ಯವನ್ನು ಕುರಿತು ವಿಚಾರಗಳು ಸುಳಿತಾ ಇರುತ್ತೆ ನೋಡಿ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಎಷ್ಟೇ ಯಾವುದೇ ಒಂದು ಕೆಲಸ ಮಾಡ್ತಾ ಇರಲಿ, ಎಲ್ಲೋ ಅವನು ಒಂದು ಒಳಗಡೆಯಿಂದ ಆ ಸಂಕೇತ ಬರ್ತಾ ಇರುತ್ತೆ. ಇದು ಸರಿಯಾಗಿದೆಯಾ, ಇದು ತಪ್ಪಾಗಿದೆಯಾ, ಇದು ಪವಿತ್ರವಾಗಿದೆಯಾ, ಇದು ಅಪವಿತ್ರನೋ, ಇದು ಶುದ್ಧನೋ, ಇದು ಅಶುದ್ಧನೋ ಅನ್ನುವಂಥದ್ದು ಒಂದು ವಿಚಾರ ಅವನಲ್ಲಿ ಸುಳಿತಾನೇ ಇರುತ್ತೆ. ಅವನು ಎಷ್ಟೇ ನಿಷ್ಠಾವಂತನಾಗಿದ್ದರೂ ಸರಿ, ತದ್ವಿರುದ್ಧ ಆಗಿದ್ರೂ ಸರಿ, ಆದರೆ ಅವನಲ್ಲಿ ಕೂಡ ಆ ವಿಚಾರಗಳು ಒಳಗಡೆಯಿಂದ ಸುಳಿತಾ ಇರುತ್ತೆ. ಹೊರಗಡೆ ಮಾತ್ರ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಬಣ್ಣ ಅನ್ನಿ ಕವಚ ಅನ್ನಿ ಹಾಕ್ಕೊಂಡು ಕೂತಿರ್ತಾರೆ ಅಷ್ಟೇ. ಕಾರಣ ನಮ್ಮ ಸೃಷ್ಟಿಗೆ ಕಾರಣ ಆಗಿರುವಂಥ ಶುದ್ಧ ಧಾರೆಗಳು ಪವಿತ್ರತಮ ಮೂಲದಿಂದ ಹುಟ್ಟಿ ಬಂದಿರೋದ್ರಿಂದ ನಮ್ಮಲ್ಲಿ ಪಾವಿತ್ರ್ಯವನ್ನು ಕುರಿತಾದಂಥ ವಿಚಾರಗಳು ಸುಳಿತಾನೆ ಇರ್ತವೆ. ಆ ಧಾರೆಗಳು ಎಲ್ಲೆಡೆಯಲ್ಲಿಯೂ ಇದ್ದು ಶುದ್ಧ ರೀತಿಯೊಳಗೆ ಇರ್ತವೆ. ಅಶುದ್ಧತೆಯು ಅವುಗಳನ್ನೆಂದಿಗೂ ಸೋಂಕೋದಿಲ್ಲ. ಅಂಥ ಒಂದು ಪವಿತ್ರತೆ, ಅಪವಿತ್ರತೆ ಅನ್ನೋದೇ ಅದರ ಹತ್ರ ಬರೋದೇ ಇಲ್ಲ, ಅಂಥ ಸ್ಥಿತಿ. ಇಷ್ಟೇ ಅಲ್ಲ, ಕಾಲದ ಪ್ರಭಾವದಿಂದಲೂ ಅವು ಮಾಸಿ ಹೋಗಿಲ್ಲ, ಅವು ಹಾಗೇ ಇದೆ. ಈ ಧಾರೆಗಳು ಅತ್ಯಂತ ಸತ್ವಶಾಲಿಯಾದ ಉಗಮದಿಂದ ಪ್ರವಹಿಸಿರುವಂಥ ಕಾರಣದಿಂದ ಅವುಗಳೊಳಗೆ ಪವಿತ್ರತೆ ಸಂಪೂರ್ಣ ಓತಪ್ರೋತ ಆಗಿದೆ, ಅಂದರೆ ತುಂಬಿ ತುಳುಕ್ತಾ ಇದೆ ಅಂತ ಅರ್ಥ. ಸೃಷ್ಟಿಗೆ ಕಾರಣವಾಗಿರುವಂಥ ಪ್ರಾಥಮಿಕ ಕ್ಷೋಭದ ಪರಿಣಾಮ ಏನು ಅಂದರೆ ಈ ಧಾರೆಗಳು ತೀರಾ ಪವಿತ್ರವಾಗಿರುವಂಥದ್ದಾಗಿರುವಂಥ. ಅದೇ ರೀತಿ ಇವುಗಳಿಂದ ಹುಟ್ಟಿದ ಪ್ರತಿಯೊಂದು ವಸ್ತುವು ತನ್ನ ಮೂಲ ರೂಪದಲ್ಲಿ ಪವಿತ್ರವೇ ಆಗಿರುವಂಥದ್ದಾಗಿದೆ. ಆದರೆ ಕಾಲದ ಪರಿಣಾಮಗಳಿಂದ ಅವುಗಳ ಶುದ್ಧತೆಯು ಕಲುಷಿತವಾಯಿತು. 4ನೇ ನಿಯಮದೊಳಗೆ ವಿವರಿಸಲಾಗದಂತೆ
ಇದೆಲ್ಲ ನಮ್ಮ ಕರ್ಮಗಳ ಪರಿಣಾಮನೇ ಆಗಿದೆ. ಆದರೆ ಏನಾಯ್ತಪ್ಪ, ಕಾಲದ ಒಂದು ಪರಿಣಾಮದಿಂದ ಅವುಗಳ ಶುದ್ಧತೆ ಕಲುಷಿತ ಆಗಿ ಹೋಯಿತು. ಅದಕ್ಕೆ 4ನೇ ನಿಯಮದೊಳಗೆ ಬಾಬೂಜಿ ಮಹಾರಾಜರು ಹೇಳಿದಂತೆ ಇದೆಲ್ಲ ನಮ್ಮ ಕರ್ಮಗಳ ಪರಿಣಾಮ. ಕರ್ಮ ಅಂದರೆ ಏನು ಕೆಲಸ ಮಾಡ್ತೀವಿ ಅದರ ಪರಿಣಾಮ. ನಾವು ಯಾವ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ಮಾಡ್ತೇವೆ ಅದರ ಒಂದು ಪರಿಣಾಮ ಆ ವಾತಾವರಣದ ಮೇಲೆ ಆಗತ್ತೆ. ಅದಕ್ಕೆ ಉದಾಹರಣೆ ನಾವು ಎಲ್ಲರಿಗೂ ಗೊತ್ತಿರೋವಂಥದ್ದೇ ಇದು. ನಾವು ಸತ್ಸಂಗಕ್ಕೆ ಬಂದರೆ ಅಲ್ಲಿ ವಾತಾವರಣ ಬೇರೆ ಇರುತ್ತೆ, ಮನೆಗೆ ಬಂದರೆ ಅದ್ರ ವಾತಾವರಣ ಬೇರೆ ಇರುತ್ತೆ, ಹೋಟ್ಲಿಗೆ ಹೋದರೆ ಅದ್ರ ವಾತಾವರಣ ಬೇರೆ ಇರುತ್ತೆ, ಬಜಾರ್ದಲ್ಲಿ ನಿಂತಿದ್ರೆ ಅದ್ರ ವಾತಾವರಣ ಬೇರೆ ಇರುತ್ತೆ, ಬಟ್ಟೆ ದುಕಾಣದಲ್ಲಿ ಅಂಗಡಿಯಲ್ಲಿ ನಿಂತರೆ ಅದರ ವಾತಾವರಣ ಬೇರೆ ಇರುತ್ತೆ, ಬಂಗಾರದ ಅಂಗಡಿಯಲ್ಲಿ ನಿಂತರೆ ಅದ್ರ ವಾತಾವರಣ ಬೇರೆ ಇರುತ್ತೆ, ಸಿನಿಮಾಕ್ಕೆ ಹೋದರೆ ಅಲ್ಲಿ ವಾತಾವರಣ ಬೇರೆ ಇರುತ್ತೆ. ಯಾಕೆ? ಯಾವುದಾದ್ರೂ ವಾತಾವರಣ ಆಗಲಿ ಆ ವಿಚಾರ ತರಂಗಗಳು ಹರಿದು ಬಂದಿರೋದ್ರಿಂದ ಅದಾಗಿ ಅದೇ ಒಂದು ಜೇಡರ ಬಲೆ ಥರ ಸುತ್ತು ನಿರ್ಮಾಣ ಮಾಡಿಕೊಂಡಿರುವಂಥ ಒಂದು ಸ್ಥಿತಿಯನ್ನು ನಿರ್ಮಿಸ್ತದೆ. ಹಾಗೆ ನಿಸರ್ಗದಿಂದ ಬಂದಿರುವಂಥ ಪ್ರತಿಯೊಂದು ವಸ್ತು ಪವಿತ್ರವಾಗೇ ಇರ್ತದೆ. ಯಾಕೆಂದರೆ ಅವುಗಳ ಮೂಲ ಏನಿದೆಯಲ್ಲ ಶುದ್ಧತೆಯಿಂದ ತುಂಬಿ ತುಳುಕ್ತಾ ಇರುತ್ತೆ. ಮನುಷ್ಯನು ಶುದ್ಧ ಹಾಗೂ ಸಾತ್ವಿಕ ಸಾಧನೆಗಳಿಂದ ಮಾಡಿರುವಂಥ ಸಂಪಾದನೆ ಆದರೂ ಅದೇ ರೀತಿ ಪವಿತ್ರವಾಗಿರುತ್ತೆ, ಅಷ್ಟೇ ಪವಿತ್ರವಾಗಿರುತ್ತೆ. ಅವುಗಳ ಪರಿಣಾಮ ನಿಕಟವರ್ತಿ ಸ್ತರಗಳ ಮೇಲೆ ಆಗಿ ಮಾನವ ನಿರ್ಮಿತ ಜಾಲವನ್ನು ಶುದ್ಧಗೊಳಿಸ್ತಾ ಹೋಗುತ್ತೆ, ಅದಕ್ಕೆ ಸಹಾಯ ಮಾಡುತ್ತೆ. ಅದ್ಬಿಟ್ಟು ಅಪವಿತ್ರವಾದಂಥ ಗಳಿಕೆ ಇದ್ದರೆ ಅಲ್ಲಿ ಮತ್ತೆ ಎಂಥ ಜಾಲ ನಿರ್ಮಾಣ ಆಗತ್ತೆ? ಅಪವಿತ್ರವಾದಂತಹ ಜಾಲನೇ ನಿರ್ಮಾಣ ಆಗತ್ತೆ. ಶುದ್ಧತೆಗೆ ತುಂಬ ದೂರ ನಮ್ಮನ್ನು ಕೊಂಡೊಯ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ನೋಡಿ ಪ್ರಿಯ ಬಾಂಧವರೇ, ಗಳಿಕೆ ಬಹಳ ಮುಖ್ಯವಾಗಿರುವಂಥದ್ದು. ಅದು ಪವಿತ್ರ ರೀತಿಯಲ್ಲಿದ್ದೇ ನಾವು ನಮ್ಮ ಗುರಿಯತ್ತ ಹೋಗಲಿಕ್ಕೆ ಸಹಾಯ ಆಗತ್ತೆ. ಇಲ್ಲ ಅಂದರೆ ಒಳಗಡೆಯಿಂದ ಯಾವಾಗಲೂ ಅದೊಂಥರ ತಿವಿತಾನೇ ಇರುತ್ತೆ, ಶೂಲದ ಥರ. ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ ಏನಪ್ಪ ಅಂದರೆ, ನಾವು ಬಳ್ಳಾರಿ ಆಶ್ರಮ ನಿರ್ಮಾಣ ಕೆಲಸ ಮುಗಿದಿತ್ತು. ಆವಾಗ ಇನ್ನೇನು ಅದರ ಒಂದು ಉದ್ಘಾಟನಾ ಸಮಾರಂಭ ಆಗಬೇಕಾಗಿತ್ತು. ನಾನಲ್ಲಿ ಹೊರಗಡೆ ನಿಂತ್ಕೊಂಡು ಎಲ್ಲನ ಕ್ಲೀನ್ ಮಾಡಿಸ್ತಾಯಿದ್ದೆ, ಶುದ್ಧ ಮಾಡಿಸ್ತಾಯಿದ್ದೆ. ಅಲ್ಲಿ ಇಲ್ಲಿ ಎಲ್ಲ ಎಲ್ಲೆಲ್ಲಿ ಕಸ ಬಿತ್ತು ಅದೆಲ್ಲ ಎತ್ತಿಸ್ಬಿಟ್ಟು ನೀರು ಹಾಕಿ ತೊಳ್ಸೋ ಇಂಥ ಕೆಲಸಗಳು ಮಾಡ್ತಾ ನಿಂತಿದ್ದೆ. ನಿಂತಾಗ ಅಲ್ಲಿಗೆ ಒಬ್ಬರು ಸಬ್ ಇನ್ಸ್ಪೆಕ್ಟ್ರ್ ಬಂದರು. ಅದು ಊರಿನ ಹೊರಗಡೆ ಇದೆ ಅಂಥೇಳಿ ಲೆಕ್ಕ. ಆವಾಗ ಊರಿನ ಸಬ್ ಇನ್ಸ್ಪೆಕ್ಟ್ರ್ ಬಂದ್ಬಿಟ್ಟು, ಯಾರ್ದಿದು, ಯಾರು ಕಟ್ಟಿಸ್ತಾ ಇರೋದು ಇದು ಆಶ್ರಮ, ಯಾರ್ದಿದು ಅಂಥೇಳಿ ಅಲ್ಲಿ ಹೊರಗಡೆ ಇರೋರನ್ನ ಜೋರಾಗಿ ಕೇಳ್ತಾಯಿದ್ರು. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಅವರು ಇಲ್ಲಿದ್ದಾರೆ, ಬಂದಿದ್ದಾರೆ, ಇಲ್ಲೇ ಇದ್ದಾರೆ, ಒಳಗಡೆ ಇದ್ದಾರೆ ಅಂತ. ಅವ್ರು ನೇರ ಬಂದುಬಿಟ್ಟು ನಂಗೆ ಕೇಳಿಸ್ತಾ ಇತ್ತು ಅವ್ರು ಕೇಳ್ತಾ ಇರೋದು. ನಾನು ಆ ಕಡೆ ತಿರುಗಿ ಕೆಲಸ ಮಾಡಿಸ್ತಾಯಿದ್ದೆ. ಆಮೇಲೆ ಅವ್ರು ಬಂದಮೇಲೆ ನಾನು ತಿರುಗಿ ನೋಡಿದರೆ ಅವ್ರಿಗೆ ನಾನು ಆಗಲೇ ಪರಿಚಯ ಇದ್ದೆ ಆ ಸಬ್ ಇನ್ಸ್ಪೆಕ್ಟ್ರಿಗೆ. ಸೊ ಹಾಗಾಗಿ ಅವರು, ನೀವಮ್ಮ ಕಟ್ಟಿಸ್ತಿದ್ರೋದು ಇದೆಲ್ಲನೂ ಹಾಗೆ? ಇಲ್ಲ ರೀ, ಇಲ್ಲ ನಮ್ಮ ಗುರುಗಳ ಆಶೀರ್ವಾದ, ಅವರ ಒಂದು ಸಂಕಲ್ಪದಿಂದನೇ ಇದು ಆಗಿದೆ, ನಾವೆಲ್ಲ ಕೇವಲ ನಿಮಿತ್ತ ಮಾತ್ರ ಅಷ್ಟೇ ಅಂತ ಹೇಳಿದೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಬಹಳ ಸಂತೋಷದಿಂದ ಅಲ್ಲಿಂದ ಹೊರಟಾಮೇಲೆ ನಮ್ಮ ಯಜಮಾನರು ಅಲ್ಲಿ ಒಂದು ಸರಿ ಯಾವುದೋ ಕೆಲಸಕ್ಕೆ ಅಂತಲೋ ಯಾವುದೋ ಒಂದು ವಿಷಯದ ಬಗ್ಗೆನೋ ಮತ್ತೆ ಅವರನ್ನು ಭೇಟಿಯಾಗುವಂಥ ಒಂದು ಪ್ರಸಂಗ ಬಂದಾಗ ಆವಾಗಲೇ ಸ್ವಲ್ಪ ದಿನ, ಇನ್ನು ಹೆಚ್ಚು ದಿನವೂ ಆಗಿರಲಿಲ್ಲ ಆವಾಗ ಅವ್ರು ಹೇಳಿದರು, ಎಂಥ ಒಂದು ಸತ್ಕಾರ್ಯ ನಡೆದಿದೆ ನಿಮ್ಮ ಕೈಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರಂತೆ. ಆಮೇಲೆ ಅಂದ್ರಂತೆ, ನೋಡಿ ನಮ್ಮ ಒಳಗಡೆ ಎಲ್ಲ ಎಂತೆಂಥನೋ ಮಾಡಿಬಿಟ್ಟಿದ್ದೀವಿ, ಈಗ ಹೊರಗಡೆ ಬರೋಕ್ಕಾಗಲ್ಲ ನಮಗೆ, ಆದರೆ ಒಳಗಡೆ ತುಂಬಾ ನಮಗೆ ಉಸಿರಾಡ್ದಂಗೆ ಆಗೋಗಿದೆ ಸರ್. ನಿಜಕ್ಕೂ ನೀವೇನು ಮಾಡ್ತಾಯಿದ್ದೀರಾ, ಬಹಳ ಒಂದು ಪವಿತ್ರವಾದಂಥ ಕೆಲಸ ಇದೆ,
ಅಷ್ಟೇ ಅಲ್ಲದೆ ಅದೇ ನಿಜವಾದಂಥ ಜೀವನ, ನಮ್ಮದೆಲ್ಲ ಜೀವನ ಏನ್ರಿ ಸರ್ ಅಂತ ಕೇಳಿದ್ರಂತೆ. ಅದು ಬಂದು ನಮ್ಮ ಯಜಮಾನ್ರು ನಂಗೆ ಹೇಳಿದರು. ಅಂದರೆ ನೋಡಿ, ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಇರ್ಬೋದು, ಎಲ್ಲರೂ ಸೆಲ್ಯೂಟ್ಗಳು ಹೊಡಿಬೋದು, ಆದರೆ ಒಳಗಡೆ ಇದೆಯಲ್ಲ ಆ ಆತ್ಮರಾಮ ಯಾವಾಗಲೂ ಆ ಪವಿತ್ರತೆಯನ್ನೇ ಕೇಳ್ತಾ ಇರುತ್ತೆ. ಅದಕ್ಕೆ ನಮ್ಮ ವಿಚಾರಗಳನ್ನು ಶುದ್ಧವಾಗಿಟ್ಕೊಂಡು, ನಮ್ಮ ಕರ್ಮಗಳನ್ನು ಶುದ್ಧವಾಗಿ ಮಾಡ್ತಾ, ಆ ಗಳಿಕೆಯಿಂದ ನಾವೇನು ಒಂದು ತುತ್ತು ಊಟ ಮಾಡಿದರೂ ಪರವಾಗಿಲ್ಲ, ಒಂದು ಗಂಜಿ ಕುಡಿದ್ರೂ ಪರವಾಗಿಲ್ಲ, ಅದು ನಮಗೆ ಎಂಥ ಒಂದು ಪವಿತ್ರವಾದಂಥ ಭಾವನೆಯನ್ನು ನಮ್ಮ ಹೃದಯದಲ್ಲಿ ಇರುವಂತೆ ಮಾಡುತ್ತೆ. ಹಾಗೂ ಭಗವಂತನಿಗೆ ಬಹಳ ನಿಕಟವಾದಂತಹ ಸಂಪರ್ಕಕ್ಕೆ ಅಥವಾ ಸಂಬಂಧವನ್ನು ಸ್ಥಾಪಿಸೋದ್ರಲ್ಲೇ ಅದು ಬಹಳ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿಗೆ ಬಾಬೂಜಿ ಮಹಾರಾಜ್ ಏನು ಹೇಳಿದ್ದಾರೆ, ಈ ಕಾರಣದಿಂದಲೇ ಮಹಾತ್ಮರು ಪವಿತ್ರ ಗಳಿಕೆಗೆ ಮಹತ್ವ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ನಾವೆಲ್ಲರೂ ಆ ಒಂದು ವಿಷಯದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು, ಜಾಗ್ರತೆಯಿಂದ ಇರಬೇಕು ಅಂತ ನನ್ನ ಒಂದು ಕಳಕಳಿಯ ವಿನಂತಿ. ಬಾಬೂಜಿ ಮಹಾರಾಜರ ಈ ಒಂದು ನಿಯಮವನ್ನು ನಾವು ಶುದ್ಧವಾದಂಥ ಹೃದಯದಿಂದ ಪಾಲನೆ ಮಾಡೋಣ. ಇಲ್ಲಿಗೆ ಸತ್ಸಂಗ ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.